ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡಬೇಕು? ಕೀರ್ತನೆ 119 89ನೇ ವಚನದಲ್ಲಿ ಪರಲೋಕದಲ್ಲಿ ದೇವರ ವಾಕ್ಯವು ಶಾಶ್ವತವಾಗಿ ಸ್ಥಾಪಿತಲಾಗಿದೆ. ಆದ ಕಾರಣ ಅಲ್ಲಿ ಹೋದ ಮೇಲೆ ಕೂಡ ದೇವರ ವಾಕ್ಯವನ್ನು ಡೈಲಿ ನಾವು ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಬೇಕಾಗಿರ್ತದೆ. ಆದರೆ ಪರಲೋಕ ಹೋದ ಮೇಲೆ ಯಾಕೆ ದೇವರ ವಾಕ್ಯವನ್ನು ದಿನಾಲೂ ಅಧ್ಯಯನ ಮಾಡೋದು ಅಂತ ಹೇಳಿಬಿಟ್ಟು ಇಂದು ಭೂಲೋಕದಲ್ಲಿರುವಾಗಲೇ ದೇವರ ವಾಕ್ಯವನ್ನು ದಿನಾಲೂ ಅಧ್ಯಯನ ಮಾಡಿಕೊಡುವಂಥ ಅಭ್ಯಾಸ ನಾನು ಮಾಡಿಕೊಂಡಿದ್ದೇನೆ. ಕೆಲವು ಸಾರಿ ಆಗಲ್ಲ, ಆದರೂ ಕೂಡ ನಾವು ಪ್ರಯತ್ನಿಸಬೇಕು, ಪ್ರಾರ್ಥಿಸಬೇಕು, ಅನ್ವಯಿಸಿಕೊಳ್ಬೇಕು, ಶಿಸ್ತುಪಡಿಸಬೇಕು. ಸರಿ, ಈಗ ನಾವು ಯಾಕೋಬನು ಬರೆದ ಪತ್ರಿಕೆಯ 4ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದಿ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4. 4ನೇ ಅಧ್ಯಾಯ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಹೆಚ್ಚಾದ ಕೃಪೆಯ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಮೋರ್ ಗ್ರೇಸ್. ಕೃಪೆ ಅಂತ ನಾವು ಕೇಳಿದ್ದೇವೆ, ಆದರೆ ಯಾಕೋಬನು ಹೆಚ್ಚಾದ ಕೃಪೆ ಬಗ್ಗೆ ಮಾತಾಡ್ತಾನೆ. ಯಾಕೋಬ 4ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು, ಅಂದರೆ ದೇವರು ಹೆಚ್ಚಾದ ಕೃಪೆಯನ್ನು ಕೊಡ್ತಾನೆ. ವಾವ್, ನನಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡ್ರೆ ದೇವರು ಕೃಪೆ ಕೊಡ್ತಾನೆ, 2 ಕೊರಿಂಥ 12:9. ಆದರೆ ಹೆಚ್ಚಾದ ಕೃಪೆಯನ್ನು ಕೊಡ್ತಾರೆ ದೇವರು ಅನ್ನುವಂಥದ್ದು ಯಾಕೋಬನಿಂದ ಮಾತ್ರ ನಮಗೆ ಲಭ್ಯವಾಗಿರುವಂಥ ಮಾಹಿತಿ, ಪ್ರಕಟಣೆ. ಯಾಕೋಬ 4ನೇ ಅಧ್ಯಾಯ 6ನೇ ವಚನ. ಹಾಗಾದರೆ ಈಗ ಹೆಚ್ಚಾದ ಕೃಪೆಯನ್ನು ನಾನು ಹೊಂದ್ಕೋಬೇಕಾದರೆ ಪರಲೋಕ ಹೋಗೋದಲ್ಲ, ಭೂಲೋಕದಲ್ಲಿನೇ ಹೆಚ್ಚಾದ ಕೃಪೆಯನ್ನು ಹೊಂದಿಕೊಳ್ಬೋದು. ವಾವ್! ಹಾಗಾದರೆ ಹೆಚ್ಚಾದ ಕೃಪೆಗಳನ್ನು, ದೇವರ ಹೆಚ್ಚಾದ ಕೃಪೆಯನ್ನು ನಾನು ಹೊಂದಿಕೊಳ್ಳಬೇಕಾದರೆ ಏನು ಮಾಡಬೇಕು? 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಗೆಟಿಂಗ್ ಮೋರ್ ಗ್ರೇಸ್. ಒಂದೊಂದಾಗಿ ಅವುಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಪ್ರಾರ್ಥಿಸುವುದು. ಯಾಕಂತ ಹೇಳಿದರೆ ಭಾಳ ಚೆನ್ನಾಗಿದೆ. ಇಲ್ಲಿ ಯಾಕೋಬ 4ನೇ ಅಧ್ಯಾಯದ 1-2 ವಚನಗಳನ್ನು ನೋಡುವಾಗ ಸುಮಾರು 7 ಸಂಗತಿಗಳು ಅಲ್ಲಿ ಹೇಳಲಾಗಿದೆ. ಅದೇನಂತ ಹೇಳಿದರೆ ಕಾದಾಟಗಳು, ಭೋಗಾಶೆಗಳು, ಆಶಿಸಿದರೂ ಪಡ್ಕೊಳ್ಳಲ್ಲ, ಕೊಲ್ಲೋದು, ದುರಾಶೆ, ಯುದ್ಧ ಮಾಡೋದು, ಏನೇನೋ ಇವೆಲ್ಲ ಇದ್ದಾವೆ. ಎಲ್ಲ ನೆಗೆಟಿವ್ ಆಗಿ ನಕಾರಾತ್ಮಕ. ಇವುಗಳ ನಡುವೆ ಅಥವಾ ಇವುಗಳಾದ ಮೇಲೆ ಯಾಕೋಬನೊಂದು ಮಾತು ಹೇಳ್ತಿದ್ದಾನೆ. ಆದರೂ ನೀವು ಬೇಡಿಕೊಳ್ಳದ ಕಾರಣ ಇವೆಲ್ಲ ಇದೆ, ಪ್ರಾಬ್ಲಮ್ಸ್ ಇದೆ, ಸಮಸ್ಯೆಗಳು ಇದೆ, ಆದರೆ ಪ್ರೇಯರ್ ಮಾಡಿರಿ. ನೀವು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಹಾಗಾದರೆ ಇವೆಲ್ಲ ಇರುವಾಗ ಯುದ್ಧಗಳು, ಕಾದಾಟಗಳು, ಹೋರಾಟಗಳು, ಭೋಗಾಶೆಗಳು, ಕೊಲ್ಲೋದು, ಒಂದು ವೇಳೆ ಅಕ್ಷರಿಕವಾಗಿ ಕೊಲ್ಲದಿದ್ರು ಮಾತಿನಲ್ಲಿ ಕೊಲ್ಲೋದು, ದುರಾಶೆ, ಕಾದಾಟ, ಯುದ್ಧ, ಇವೆಲ್ಲ ಇರುವಾಗಲೂ ಪ್ರೇಯರ್ ಮಾಡ್ಬೋದು. ಅದನ್ನೇ ಇಲ್ಲಿ ಯಾಕೋಬನು ಹೇಳ್ದ. ಅದೇ ನನಗೆ ಆಶ್ಚರ್ಯ ಆಯ್ತದೆ. ಏನಂದರೆ ಇವೆಲ್ಲ ಸಮಸ್ಯೆ ಇರಲಿ, ಆದರೆ ಪ್ರೇಯರ್ ಮಾಡಿರಿ. ಭೂಮಿಯಲ್ಲಿ ಕ್ರಮವಿಲ್ಲದೆ ಬರಿದಾಗಿ ಕತ್ತಲೆಯಾಗಿತ್ತು, ಆದರೆ ದೇವರು ಬೆಳಕಾಗಲಿ ಅಂತ ಹೇಳಿದರು. ಆದ ಕಾರಣ ನಮ್ಮ ಪ್ರಾರ್ಥನೆ ಒಂದು ಬೆಳಕಿನೋಪಾದಿಯಲ್ಲಿ. ಯಾವ ಪ್ರೇಯರ್ ಇಸ್ ಲೈಕ್ ಎ ಲೈಟ್ ದಟ್ ಟೇಕ್ಸ್ ಕೇರ್ ಆಫ್ ದೇವ್. 3 ಪ್ರಾಬ್ಲಮ್ಸ್ ಆರ್ 3000 ಪ್ರಾಬ್ಲಮ್ಸ್. 3,000 ಸಮಸ್ಯೆಗಳಿರ್ಬೋದು. ಅದನ್ನೆಲ್ಲ ಪ್ರಾರ್ಥನೆ. ಎರಡನೇದಾಗಿ
ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಹೆಚ್ಚು ಕೃಪೆಯ 17 ರಹಸ್ಯಗಳು, ಹೆಚ್ಚು ಕೃಪೆಯ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಮೋರ್ ಗ್ರೇಸ್. ಹೆಚ್ಚು ಕೃಪೆ ಸಿಗಬೇಕಾದರೆ ಸಮಸ್ಯೆ ಇರಲಿ, ಸಮಸ್ಯೆಗಳ ನಡುವೆ ಪ್ರಾರ್ಥನೆ ಮಾಡೋಣ. ಇದು ಮೊದಲನೇ ಸೀಕ್ರೆಟ್. ಎರಡನೇ ಸೀಕ್ರೆಟ್ ಏನಂತ ಹೇಳಿದರೆ ಪ್ರೇ ಅನ್ಸೆಲ್ಫಿಶ್ಲಿ. ಪ್ರೇ ಅನ್ಸೆಲ್ಫಿಶ್ಲಿ. ನೀವು ಬೇಡಿದರೂ ಬೇಡಿದ್ದ ನಿಮಗೆ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ತಪ್ಪಾಗಿ ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಪ್ರೇಯರ್ ಮಾಡ್ತೀರಿ, ಆದರೆ ಸ್ವಾರ್ಥಿಯಾಗಿ ಪ್ರೇಯರ್ ಮಾಡ್ತೀರಿ. ಆದ ಕಾರಣ ಇಲ್ಲಿ ದೇವರು ಹೇಳುವಂಥ ಒಂದು ಮಾತು 3ನೇ ವಚನದಲ್ಲಿ ಏನಂದರೆ ಪ್ರೇ ಅನ್ಸೆಲ್ಫಿಶ್ಲಿ, ನಿಸ್ವಾರ್ಥವಾಗಿ ಪ್ರಾರ್ಥಿಸಿರಿ. ಅದು ಎರಡನೇ ಸೀಕ್ರೆಟ್. ಯಾವುದಕ್ಕೆ ಎರಡನೇ ಸೀಕ್ರೆಟ್? ಹೆಚ್ಚು ಕೃಪೆಗೆ. ವಾವ್, ಮೋರ್ ಗ್ರೇಸ್. ಹೆಚ್ಚು ಕೃಪೆಗೆ ಪ್ರೇ ಅನ್ಸೆಲ್ಫಿಶ್ಲಿ ಅಂತ ಹೇಳ್ಬಿಟ್ಟು. ಒಂದು ಸರಿ ಹಾಸನಿಗೆ ಹೋಗಿದ್ದಾಗ ಹಾಸನದ ಬೋರ್ಡಿಂಗ್ ಮಕ್ಕಳು ನಾನು ಮೆಸೇಜ್ ಕೊಡಬೇಕಂತ ಹೋಗಿದ್ದೆ. ಹೋಗಿದ್ದಾಗ ನಾನು ಸಂದೇಶ ಕೊಡೋ ಮುಂಚಿತವಾಗಿ ಹಾಸ್ಟೆಲ್ ಮಕ್ಕಳು ಒಂದು ಚಿಕ್ಕ ಒಂದು ಕಿರುನಾಟಕ ಅಥವಾ ಒಂದು ಹಾಡನ್ನು ಹಾಡಿದರು. ಹಾಡಿದಾಗ ಅವರು ಹಾಡನ್ನು ಹಾಡಿದ ಮೇಲೆ ಅದನ್ನು ಮುಕ್ತಾಯ ಮಾಡಿದ್ದೆ ಹೇಗೆ ಅಂತೇಳಿದರೆ, ಮೋರ್ ಪ್ರೇಯರ್, ಮೋರ್ ಪವರ್, ಲೆಸ್ ಪ್ರೇಯರ್, ಲೆಸ್ ಪವರ್. ನೋ ಪ್ರೇಯರ್, ನೋ ಪವರ್ ಅಂತ ಹೇಳಿ ಮುಕ್ತಾಯ ಮಾಡಿದ್ರು. ಹೌದು, ಹೆಚ್ಚು ಪ್ರಾರ್ಥನೆ ಹೆಚ್ಚು ಶಕ್ತಿ, ಕಡಿಮೆ ಪ್ರಾರ್ಥನೆ ಕಡಿಮೆ ಶಕ್ತಿ. ಪ್ರಾರ್ಥನೆಯೇ ಮಾಡ್ತಾ ಇಲ್ಲ, ಹಾಗಾದರೆ ಶಕ್ತಿ ಏನೂ ಇಲ್ಲ ಅನ್ನುವಂಥದ್ದನ್ನು ಅವತ್ತು ನಾನು ಆ ಮಕ್ಕಳ ಕಡೆಯಿಂದ ಸುಮಾರು 20 ವರ್ಷಗಳ ಹಿಂದೆ ಇರ್ಬೋದು ಕಲಿತೆ. ನಾನು 15-20 ವರ್ಷಗಳ ಹಿಂದೆ. ಅದು ಇನ್ನೂ ನನ್ನ ಮನಸ್ಸಿಂದ ಹೊರಗೆ ಹೋಗಿಲ್ಲ. ಆದ ಕಾರಣ ಇಲ್ಲಿ ಕೂಡ ಯಾಕೋಬನು ಹೇಳುವಾಗ ಪ್ರಾರ್ಥನೆ ಮಾಡಿರಿ ಮತ್ತು ನಿಸ್ವಾರ್ಥವಾಗಿ ಪ್ರಾರ್ಥನೆ ಮಾಡಿರಿ. ಮೂರನೇದಾಗಿ ಅನ್ಫ್ರೆಂಡ್ ವರ್ಲ್ಡ್. ಲೋಕಕ್ಕೆ ಸ್ನೇಹಿತರಾಗಿರಬಾರ್ದು. ಅನ್ಫ್ರೆಂಡ್ ವರ್ಲ್ಡ್ ಅಂದರೆ ಲೋಕದಿಂದ ಸ್ನೇಹ ಪ್ರತ್ಯೇಕ ತೊಲಗಲಿ. ಸ್ನೇಹಿತರಾಗಿರೋದು ಬೇಡ. ಯಾಕಂತ ಹೇಳಿದರೆ ಭಾಳ ಸ್ಟ್ರಾಂಗ್ ಮಾತುಗಳನ್ನು ಯಾಕೋಬನು ಯೂಸ್ ಮಾಡ್ತಾನೆ. ಅದಂದರೆ ವ್ಯಭಿಚಾರಿಗಳೇ, ಇಹಲೋಕದ ಸ್ನೇಹವು ಅಂದರೆ ಆತ್ಮಿಕ ವ್ಯಭಿಚಾರ ಇದು. ಇಹಲೋಕದ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯೋದು. ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದು ಬಯಸುವಂಥವರು ದೇವರಿಗೆ ವೈರಿಯಾಗಿದ್ದಾರೆ. ಆದ ಕಾರಣ ನಾವು ಲೋಕದೊಂದಿಗೆ ಸ್ನೇಹವಾಗಿರಬಾರ್ದು. ಆಗಿದ್ದರೂ ಕೂಡ ಅದನ್ನು ಕಟ್ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನನಗೂ ನಮಗೆ ಸಹಾಯ ಮಾಡಲಿಕ್ಕೆ ಕೆಲವು ಸಾರಿ ನಮ್ಗೆ ಗೊತ್ತಾಗಲ್ಲ. ದೇವರಾತ್ಮನೇ ನನಗೆ ಗೊತ್ತಿಲ್ಲ, ಸಹಾಯ ಮಾಡು, ಕೃಪೆ ಕೊಡು, ಪ್ರಕಟಣೆ ಕೊಡು, ವಿವೇಚನೆ ಕೊಡು, ಶಕ್ತಿ ಕೊಡು, ಗೊತ್ತು ತಿಳಿದು ಯಾವ ರೀತಿಯಾಗಿ ಕೀರ್ತನೆಗಾರನು ಪ್ರಾರ್ಥನೆ ಮಾಡ್ತಾನಲ್ವ, ಅದು ಭಾಳ ಚೆನ್ನಾಗಿದೆ. ಕೀರ್ತನೆ 19:13 ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ, ಡಾಮಿನೇಟ್ ಮಾಡಬಾರ್ದು. ನಾಲ್ಕನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೆಚ್ಚು ಕೃಪೆಗೆ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಮೋರ್ ಗ್ರೇಸ್. ಅದರಲ್ಲಿ 4ನೇ ಸೀಕ್ರೆಟ್ ಅಂದರೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಅಭಿಮಾನ ತಾಪದಿಂದ ಹಂಬಲಿಸುವಂಥದ್ದು ನಮ್ಮ ಜೀವನದಲ್ಲಿ ಯಾವಾಗಲೂ ಇದ್ದರೆ ನಾವು ಹೆಚ್ಚು ಕೃಪೆಯನ್ನು ಪಡ್ಕೊಳ್ತೇವೆ. 5ನೇದಾಗಿ ದೀನತ್ವ. ಹೌದು, ದೀನರಿಗೆ ದೇವರು ಕೃಪೆಯನ್ನು ಕೊಡ್ತಾನೆ. ಆ ದೀನತೆಯಲ್ಲಿ ಕೂಡ LKG ದೀನತೆ, ಆವಾಗ ಸ್ವಲ್ಪನೇ ಕೃಪೆ. ಆದರೆ ಇನ್ನಷ್ಟು ಹೆಚ್ಚು PhD ದೀನತ್ವ, ಹಾಗಾದರೆ ಹೆಚ್ಚು ಕೃಪೆ. ರಕ್ಷಣೆ ಎಲ್ರಿಗೂ ಕೂಡ ಒಂದೇ, ಆದರೆ
ಕೃಪೆಯಲ್ಲಿ ಬೆಳೆಯುವಂಥದ್ದು ಬೇರೆ. 2 ಪೇತ್ರ 3:18 ಗ್ರೋ ಇನ್ ದ ಗ್ರೇಸ್. ರಕ್ಷಣೆಯ ಕೃಪೆ ಬೇರೆ, ಆದರೆ ಕೃಪೆಯಲ್ಲಿ ಬೆಳೆಯುವಂಥದ್ದು ಬೇರೆ. ಹೌದು, ಒಂದೇ ಕೃಪೆನೇ, ಹೌದು ನಿಜ, 2 3 ಕೃಪೆಗಳಲ್ಲ. ಆದರೆ ಕೃಪೆಯನ್ನು ಅಸ್ಥಿವಾರವನ್ನಾಗಿ ನಾವು ಉಪಯೋಗ ಮಾಡಿಬಿಟ್ಟು ಹಾಗೇ ಜೀವಮಾನವೆಲ್ಲ ಇದ್ಬಿಡ್ಬೋದು. ಆದರೆ ಕೃಪೆಯನ್ನೇ ನಾವು ಕಟ್ಟಡವನ್ನಾಗಿ ಅದರಲ್ಲಿ ಬೆಳೆಯುತ್ತಾ ಪ್ರಗತಿಸಬಹುದು. 6ನೇದಾಗಿ ನಾವೇನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಹೆಚ್ಚು ಕೃಪೆಗೆ 17 ರಹಸ್ಯಗಳು, ಅದರಲ್ಲಿ 5 ನೋಡಿದ್ವಿ. 6ನೇದು ದೇವರಿಗೆ ಅಧೀನವಾಗುವುದು, ಸಬ್ಮಿಟಿಂಗ್ ಟು ಗಾಡ್. ದೀನರಾಗಿರುವುದು ಬೇರೆ, ಅಧೀನರಾಗಿರುವುದು ಬೇರೆ. ಹ್ಯುಮಿಲಿಟಿ ಆ್ಯಂಡ್ ಸಬ್ಮಿಷನ್, ಇವೆರಡೂ ಬೇಕು. ಹೆಚ್ಚಾದ ಕೃಪೆ ನಮಗೆ ಬೇಕಾದರೆ ದೇವರಿಗೆ ಅಧೀನವಾಗಿರುವಂಥದ್ದು. ದೇವರಿಗೆ ಅಧೀನವಾಗಿದ್ದಾಗ ನಾವು ಏನು ಮಾಡ್ತೀವಿ, ಏನು ಮಾಡಬಹುದು? ಒಂದು ಕೆಲಸ ಮಾಡ್ಬೋದು, ಸೈತಾನನನ್ನು ಎದುರಿಸುವಂಥದ್ದು. ವಾವ್! ರೆಸಿಸ್ಟ್ ದ ಡೆವಿಲ್. ರೆಸಿಸ್ಟ್ ಬೈ ಪ್ರೇಯರ್, ರೆಸಿಸ್ಟ್ ಬೈ ಯುವರ್ ವರ್ಡ್ಸ್ ಆಫ್ ಕನ್ಫೆಷನ್. ತಮ್ಮ ಮಾತಿನ ಸಾಕ್ಷಿಯಿಂದ, ತಮ್ಮ ವಾಕ್ಯದ ಬಲದಿಂದ ಸೈತಾನನ್ನು ಸೋಲಿಸಿದರು. ಸೊ ಯು ರೆಸಿಸ್ಟ್ ಹಿಮ್ ಬೈ ಯುವರ್ ವರ್ಡ್ಸ್, ಬೈ ಮೈ ವರ್ಡ್ಸ್. ಈಗಾಗಲೇ ಸೈತಾನು ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೋಲಿಸಿದ ವ್ಯಕ್ತಿ. ಲೋಕದಲ್ಲಿ ಇರುವಾತನಿಗಿಂತಲೂ ನಮ್ಮಲ್ಲಿರುವ ಆತನು ದೊಡ್ಡ ಆತನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಆತನನ್ನು ಎದುರಿಸಬೇಕು, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನನ್ನ ಆತ್ಮಿಕ ನಾಯಕರು, ಆತ್ಮಿಕ ತಂದೆ ಝ್ಯಾಕ್ ಬೋನನ್ ಅವರು ಒಂದು ಮಾತು ಹೇಳಿದ್ದು ನೆನಪಿಗೆ ಬರ್ತಿದೆ. ಒಂದು ಪ್ರೇಯರ್ ಮಾಡಿದರು, ಅದು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಲಾರ್ಡ್ ಗಿವ್ ಮಿ ಅ ಲೈಫ್ that I will see that the devil flees to me all the 365 days of my life. ಕರ್ತನೇ, ನನ್ನ ಜೀವನದ 365 ದಿವಸಗಳು ಸೈತಾನನು ಓಡಿ ಹೋಗುತ್ತಲೇ ಇರುವಂಥ ಒಂದು ಜೀವನವನ್ನು ನನಗೆ ಕೊಡು ಎಂಬಂಥ ಪ್ರಾರ್ಥನೆ. ವಾವ್, ಗುಡ್ ಪ್ರೇಯರ್ ಟು ಪ್ರೇ. ಮತ್ತು 8ನೇ ವಚನದಲ್ಲಿ 8ನೇ ರಹಸ್ಯ ಇದೆ. 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಗ್ರೇಟರ್ ಗ್ರೇಸ್ ಅಥವಾ ಹೆಚ್ಚು ಕೃಪೆಯ 17 ರಹಸ್ಯಗಳಲ್ಲಿ 8ನೇ ರಹಸ್ಯಕ್ಕೆ ಬಂದಿದ್ದೇವೆ. ಅದೇನೆಂದರೆ, ದೇವರ ಸಮೀಪಕ್ಕೆ ಬನ್ನಿರಿ. ಕಮ್ಮಿಂಗ್ ಕ್ಲೋಸ್ ಟು ಗಾಡ್. ಹೌದು, ಸಂಬಂಧದಲ್ಲಿ ದೂರ ಸಂಬಂಧ ಅಂತಿದೆ, ಹತ್ತಿರ ಸಂಬಂಧ ಅಂತಿದೆ. ಯಾರಾದರೂ ಹೇಳೋದಾದರೆ ಅವರು ನಮಗೆ ರಿಲೇಟಿವ್ಸ್ ಆಗಬೇಕು, ಅವರು ನಮ್ಮ ತಂದೆಯ ಕಡೆಯಿಂದ ಮತ್ತು ತಂದೆಯ ತಂಗಿಯರ ಕಡೆಯಿಂದ ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು ನಾವು ಹೇಳ್ತೀವಿ ದೂರ ಸಂಬಂಧ ಅಂತ ಹೇಳ್ಬಿಡ್ತೀವಿ. ಕೆಲವು ಸಾರಿ ಈ ರೀತಿಯಾಗಿ ಹೇಳ್ತೀವಿ, ಅವ್ರು ನಮ್ಗೆ ರಿಲೇಟಿವ್ಸ್ ಆಗಬೇಕು, ಆದರೆ ಹೇಗೆ ರಿಲೇಟಿವ್ಸ್ ಅಂತ ಗೊತ್ತಿಲ್ಲ. ಆದರೆ ಕೆಲವ್ರ ಬಗ್ಗೆ ನಮಗೆ ಗೊತ್ತಿದೆ, ಇವರು ನಿಮಗೆ ಸಂಬಂಧಿಕರ, ಆರ್ ದೇ ಯುವರ್ ರಿಲೇಟಿವ್ಸ್? ಎಸ್, ಹೌದು, ಖಂಡಿತ ನಮ್ಮ ಸ್ವಂತ, ನಮ್ಮ ಓನ್ ಬ್ರದರ್ ಅಥವಾ ಓನ್ ಸಿಸ್ಟರ್. ಆ ರೀತಿಯಾಗಿ ನಾವು ಹೇಳ್ತೀವಿ, ಹತ್ತಿರ ಸಂಬಂಧಿಕರು. ಆ ರೀತಿಯಾಗಿ ದೇವರಿಗೆ ಸಮೀಪವಾಗಬೇಕು. 9ನೇದಾಗಿ, ಕ್ಲೆನ್ಸ್ ಯುವರ್ ಹ್ಯಾಂಡ್ಸ್. ಕೈಗಳನ್ನು ಶುಚಿ ಮಾಡಿಕೊಳ್ಳುವುದು. ಹೆಚ್ಚು ಕೃಪೆ ಬೇಕಂದರೆ ನಾನು ನನ್ನ ಕೈಗಳನ್ನು ಶುಚಿಯಾಗಿಟ್ಕೊಳ್ಬೇಕು. ಅಂದರೆ ಅದರ ಅರ್ಥ ಶುಚಿಯಾಗಿಟ್ಕೊಳ್ಬೇಕಂತ ಹೇಳಿದರೆ, ಸುಳ್ಳಾದದ್ದನ್ನು ನಾನು ಬರಿಬಾರ್ದು, ಟೈಪ್ ಮಾಡಬಾರ್ದು, ಟೆಕ್ಸ್ಟ್ ಮಾಡಬಾರ್ದು. ಅದೇ ಸಂದರ್ಭದಲ್ಲಿ ದುರಭ್ಯಾಸಗಳು ಈ ಕೈಯಿಂದ ನಾನು ಮಾಡಬಾರದು ಎಂಬುದಾಗಿ. ಆ ರೀತಿಯಾಗಿ 100%, 100ಕ್ಕೆ 100 ನನ್ನ ಕೈ ಶುಚಿಯಾಗಿದ್ದರೆ ಹೆಚ್ಚು ಕೃಪೆ. ಒಂದು ವೇಳೆ ಅಂಥ ಒಂದು 100 ಮಾರ್ಕ್ಸ್ ಇನ್ನೂ ನಾವುಗಳು ಹೊಂದಿಲ್ಲ ಅಂದರೆ ದೇವರ ಸಹಾಯಕ್ಕಾಗಿ ಬೇಡಿಕೊಳ್ಳೋಣ. ಯಾಕಂದರೆ ಕಾದಾಟ ಇದೆಯಾ, ಭೋಗಾಶೆಗಳು ಇದೆಯಾ, ಇಂದ್ರಿಯಗಳು ಹೋರಾಡುವಂಥದ್ದು ಇದೆಯಾ,
ದುರಾಶೆ ಇದೆಯಾ? ಬೇಡಿಕೊಳ್ಳ್ರಿ. ವಾವ್, ಎಂಥ ಮಾತಲ್ಲ. ಯಾಕೋಬ 3:4-1-2 ವಚನದಲ್ಲಿ ಎಲ್ಲ ಸಮಸ್ಯೆಗಳಿದೆ, ಆದರೆ ಬೇಡಿಕೊಳ್ಳ್ರಿ. ಹೌದು, ಒಂದು ವೇಳೆ ಕೈ ಶುಚಿಯಾಗಿಲ್ವ, ಬೇಡಿಕೊಳ್ಳ್ರಿ. 10ನೇದಾಗಿ ಕ್ಲೆನ್ಸ್ ಯುವರ್ ಹಾರ್ಟ್ಸ್. ಕ್ಲೆನ್ಸ್ ಯುವರ್ ಹಾರ್ಟ್ಸ್ ಅಂದರೆ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳುವಂಥದ್ದು. ಕೆಲವು ಸರಿ ಕೈ ಕ್ಲೀನ್ ಇರ್ಬೋದು, ಆದರೆ ಮನಸ್ಸು ಕ್ಲೀನಾಗಿರಬೇಕು. ಮನಸ್ಸು ಕೂಡ ಕ್ಲೀನಾಗಿರಬೇಕಂತ ದೇವರ ವಾಕ್ಯ ಹೇಳ್ತದೆ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳುವಂಥದ್ದು. 11ನೇದಾಗಿ ಒಂದು 4-5 ಮಾತುಗಳಿದೆ, ಅದನ್ನೆಲ್ಲ ಒಂದೇ ಮಾತಿನಲ್ಲಿ ಹೇಳ್ತೀನಿ. 11ನೇದಾಗಿ ಅಂದರೆ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೆಚ್ಚು ಕೃಪೆಯ 17 ರಹಸ್ಯಗಳು, 7 ಸೀಕ್ರೆಟ್ಸ್ ಆಫ್ ಗ್ರೇಟರ್ ಗ್ರೇಸ್ ಆರ್ ಮೋರ್ ಗ್ರೇಸ್. ಹಾಗಾದರೆ 11ನೇ ರಹಸ್ಯ ಏನಂದರೆ, 1 ದುಃಖಿಸಿರಿ, 2ನೇದು ಗೋಳಾಡಿರಿ, 3ನೇದು ಕಣ್ಣೀರಿಡಿರಿ, 4ನೇದು ನಗೆಯು ದುಃಖಕ್ಕೂ, 5ನೇದು ನಿಮ್ಮ ಸಂತೋಷವು ವ್ಯಥೆಗೂ ತಿರುಗಿಕೊಳ್ಳಿ ಅಂತ 5 ವಿಷಯಗಳು ದೇವರ ವಾಕ್ಯ ಇಲ್ಲಿ ಹೇಳ್ತದೆ. ಅದನ್ನು ಒಂದೇ ಮಾತಿನಲ್ಲಿ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಪಶ್ಚಾತ್ತಾಪ, ಮಾನಸಾಂತರ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳೋದು ಮನಪೂರ್ವಕವಾಗಿ. ರಿಪೆಂಟೆನ್ಸ್. ಹೌದು, ರಿಪೆಂಟೆನ್ಸ್ ನಾವು ಆತ್ಮಿಕ ಜೀವನವನ್ನು ಪಶ್ಚಾತ್ತಾಪದಿಂದ ಪ್ರಾರಂಭ ಮಾಡ್ತೇವೆ. ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ಪೇತ್ರನು ಅಲ್ಲಿ ಬಂದಂಥ ಸುಮಾರು 3,000 ಜನರಿಗೆ ರಿಪೆಂಟ್ ಎಂಬುದಾಗಿ ಹೇಳ್ತಾನೆ. ಯೋಹಾನನ 3ನೇ ಅಧ್ಯಾಯ 1ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪಶ್ಚಾತ್ತಾಪ ಪಡ್ರಿ ಅಂತ. ಅದೇ ಮತ್ತಾಯ 4:17 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಪಶ್ಚಾತ್ತಾಪ ಪಡ್ರಿ ಅಂತ. ಪ್ರಕಟಣೆ ಗ್ರಂಥಕ್ಕೆ ಬಂದಾಗ 2-3 ಅಧ್ಯಾಯಗಳಲ್ಲಿ 7 ಸಭೆಗಳಿಗೆ 5 ಸಭೆಗಳಿಗೆ ಪಶ್ಚಾತ್ತಾಪ ಪಡ್ರಿ. ಮಲಾಕಿ 3:7 ದೇವರ ಕಡೆಗೆ ತಿರುಗಿಕೊಡ್ರಿ. ಹಾಗಾದರೆ ಈ ಪಶ್ಚಾತ್ತಾಪ ನಮಗೆ ದಿನಾಲಿರಬೇಕು. ನನ್ನ ಆತ್ಮಿಕ ನಾಯಕರು ಹೇಳಿದ ಮಾತು ಒಂದು ನೆನಪಿಗೆ ಬರ್ತಿದೆ. ಎಷ್ಟು ಕ್ರಿಸ್ತನ ಹೊರತಾದಂಥ ಕಾರ್ಯಗಳು ನನ್ನಲ್ಲಿದೆ ಅಂತ ನಾನು ಪಶ್ಚಾತ್ತಾಪ ಪಡ್ತೀನಿ. ಐ ಸಿ ಹೌ ಅನ್ಕ್ರೈಸ್ಟ್ ಲೈಕ್ ಐ ಆಮ್ ಆ್ಯಂಡ್ ಐ ದೇರ್ ಫೋರ್ ರಿಪೆಂಟ್. 12ನೇ ರಹಸ್ಯ ದೇವರ ಮುಂದೆ ತಗ್ಗಿಸಿಕೊಳ್ಳುವುದು. 10ನೇ ವಚನ ಯಾಕೋಬ 4:10 ಹೆಚ್ಚಾದ ಕೃಪೆಯ 12ನೇ ರಹಸ್ಯ ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು. ಈಗಾಗಲೇ ತಗ್ಗಿಸಿಕೊಳ್ಳಬೇಕು ಅಂತ ನಾವು ನೋಡಿದ್ವಿ 6ನೇ ವಚನದಲ್ಲಿ. ಇಲ್ಲಿ ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು. 13ನೇ ರಹಸ್ಯ 11ನೇ ವಚನದಲ್ಲಿ ಕೆಟ್ಟದ್ದನ್ನು ಮಾತಾಡಬಾರ್ದು. ಅದು 13ನೇ ರಹಸ್ಯ. ಅದಕ್ಕೆ ಸಂಬಂಧಪಟ್ಟಂಥ 14ನೇ ರಹಸ್ಯ ತೀರ್ಪು ಮಾಡಬಾರ್ದು. ನೋ ಜಡ್ಜಿಂಗ್. ತೀರ್ಪು ಮಾಡಿದರೆ ಧರ್ಮಶಾಸ್ತ್ರ ವಿಷಯದಲ್ಲಿ ಕೆಟ್ಟದ್ದಾಗಿ ಮಾತಾಡ್ದಂಗೆ ಆಗ್ತದೆ. ತೀರ್ಪು ಮಾಡಿದ ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗ್ಬೋದು. ಹಾಗಾದರೆ ತೀರ್ಪು ಮಾಡಿದರೆ ಎಷ್ಟು ಡೇಂಜರ್ ನೋಡ್ರಿ. ಯು ಜಡ್ಜ್ ದ ವೆರಿ ವರ್ಡ್ ಆಫ್ ಗಾಡ್. ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದರೆ ನ್ಯಾಯಾಧಿಪತಿ ಎನಿಸ್ಕೊಳ್ತೇವೆ ನಾವು. ಅದ ಕಾರಣ ತೀರ್ಪು ಮಾಡೋದು ಬೇಡ. 15ನೇ ರಹಸ್ಯ ದೇವರ ಚಿತ್ತವನ್ನು ಮಾಡುವಂಥದ್ದು 15ನೇ ವಚನದಲ್ಲಿ. 16ನೇ ರಹಸ್ಯ ಹೊಗಳಿಕೊಳ್ಳಬಾರ್ದು. 16ನೇ ರಹಸ್ಯ. 17ನೇ ರಹಸ್ಯ ಒಳ್ಳೆಯದನ್ನು ಮಾಡ್ತಾ ಇರಬೇಕು. ಯಾಕಂದರೆ ಒಳ್ಳೆಯದನ್ನು ಮಾಡಬೇಕಂತ ತಿಳಿಯೋದು ಒಳ್ಳೆಯದು, ಅದನ್ನು ಮಾಡದೇ ಇರುವಂಥದ್ದು ಪಾಪ. ಆದುದರಿಂದ ಈ 17 ರಹಸ್ಯಗಳನ್ನು ಒಂದೊಂದಾಗಿ ದೇವರಾತ್ಮನ ಸಹಾಯದಿಂದ ನಾವು ಮಾಡಿಕೊಳ್ಳುವಾಗ ಏನಾಗ್ತದೆ, ಹೆಚ್ಚು ಕೃಪೆ, ಹೆಚ್ಚಾದ ಕೃಪೆ. ವಾಟ್ ಎ ಲೈಫ್. ಆ ರೀತಿಯಾಗಿ 365 ದಿವಸಗಳನ್ನು ನಾವು ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ಹೆಚ್ಚು ಕೃಪೆಯ 17 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.